ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಶ್ರೇಯಾ. ಪ್ರತಿ ತಂದೆ ತಾಯಿಯಂದಿರಿಗೂ ಕೂಡ ತಮ್ಮ ಮಕ್ಕಳು ತುಂಬಾನೇ ಬುದ್ಧಿವಂತರಾಗಬೇಕು, ತುಂಬಾನೇ ಜಾಣರಾಗಬೇಕು ಅಂತ ಪ್ರತಿಯೊಂದು ಪೋಷಕರಿಗೆ ಕೂಡ ತುಂಬಾನೇ ಆಸೆ ಇರುತ್ತೆ. ಇದು ಸಹಜ ಕೂಡ. ನನಗೆ ಕೂಡ ಅದೇ ರೀತಿ ಆಸೆ ಇದೆ, ನಿಮ್ಗೆ ಕೂಡ ಅದೇ ರೀತಿ ಆಸೆ ಇದೆ. ಬಟ್ ನಿಮ್ಗೆ ಗೊತ್ತಿದೆಯಾ, ಮಕ್ಕಳ ಮೆದುಳಿನ ವಿಕಾಸ ಅಥವಾ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಫಸ್ಟ್ 5 to 6 years ಆಫ್ ಲೈಫ್ ತುಂಬಾನೇ ವೇಗವಾಗಿ ಆಗಿರುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಿದ್ರೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮಗು 5 ವರ್ಷ ಮುಟ್ಟುವಾಗ ಸುಮಾರು 90% ಬ್ರೈನ್ ಡೆವಲಪ್ಮೆಂಟ್ ಆಗತ್ತೆ. ಆಮೇಲೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಆಗತ್ತೆ, ಬಟ್ ನಿಧಾನವಾಗಿ ಆಗತ್ತೆ. ಬಟ್ ಫಸ್ಟ್ 5 to 6 years ಆಫ್ ಲೈಫಲ್ಲಿ ತುಂಬಾನೇ ವೇಗವಾಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಟೈಮ್, ಅಥವಾ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಇಯರ್ಸ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ. ಪೋಷಕರಾಗಿ ನಾವು ನಮ್ಮ ಮಗುವಿಗೆ ಎಕ್ಸ್ಟರ್ನಲಿ ಹೇಗೆ ಸಪೋರ್ಟ್ ಮಾಡ್ಬೋದು, ಜಾಣರಾಗಲಿಕ್ಕೆ, ಬುದ್ಧಿವಂತರಾಗಲಿಕ್ಕೆ ನಾವು ನಮ್ಮ ಮಕ್ಕಳಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಕೂಡ ನನ್ನ ಒಂದು ಮಕ್ಕಳ ಪೇರೆಂಟ್ಹುಡ್, ಮದರ್ಹುಡ್ ಜರ್ನಿಯಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀನಿ, ಏನೆಲ್ಲ ಕಲ್ತಿದ್ದೀನಿ, ಆ ತಪ್ಪನ್ನು ನೀವು ಮಾಡದ ಹಾಗೆ ನೀವು ಹೇಗೆ ತಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಆದಷ್ಟು ಸಿಂಪಲ್ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಬ್ರೈನ್ ಫುಡ್ನ ಬಗ್ಗೆ ತಿಳಿಸ್ಕೊಡ್ತೀನಿ. 5 ರಿಂದ 6 ಬ್ರೈನ್ ಫುಡನ್ನು, ತುಂಬ ಇಂಪಾರ್ಟೆಂಟ್ ಬ್ರೈನ್ ಫುಡ್ಗಳು ಇವು. ಸೊ ನಿಮ್ಮ ಮಕ್ಕಳ ಡಯಟಲ್ಲಿ ನೀವು ಈ ಫುಡನ್ನು ಇನ್ಕ್ಲೂಡ್ ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ನೀವು ತುಂಬಾ ಸಪೋರ್ಟ್ ಮಾಡಿದ ಹಾಗೇನೆ ಒಂದು ರೀತಿ. ಸೊ ಆ ಬ್ರೈನ್ ಫುಡಲ್ಲಿ ಫಸ್ಟ್ ಫುಡ್ ಬಂದು ಎಗ್, ಮೊಟ್ಟೆ. ಸೊ ಮೊಟ್ಟೆಯನ್ನು ನಿಮಗೆ ಗೊತ್ತಿರುತ್ತೆ, ಆಫ್ಟರ್ 1 year ಆಫ್ ಲೈಫ್, ಅಂದರೆ ಮಗು 1 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಆರಾಮವಾಗಿ ಮಗುವಿಗೆ ಮೊಟ್ಟೆಯನ್ನು ಕೊಡ್ಬೋದು. ಇವಾಗ ಮೊಟ್ಟೆಯಲ್ಲಿ ಏನಿರುತ್ತೆ ಅಂತ ನೀವು ಕೇಳೋದಾದರೆ, ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಹಾಗೇನೆ ಕೋಲಿನ್ ಎಂಬ ಅಂಶ ಇರೋದ್ರಿಂದ ಮಕ್ಕಳ ಮೆಮೊರಿ ಡೆವಲಪ್ಮೆಂಟ್ ಆಗಲಿಕ್ಕೆ, ಮಕ್ಕಳ ಅಟೆನ್ಷನ್ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಫುಡ್ ಅಂತ ನೀವು ಹೇಳ್ಬೋದು. ಇವಾಗ ಮೊಟ್ಟೆಯನ್ನು ಯಾವ ರೀತಿ ಕೊಡ್ಬೋದು ಅಂದರೆ, ಕೆಲವು ಮಕ್ಕಳಿಗೆ ಬಾಯ್ಲ್ಡ್ ಎಗ್, ಮೊಟ್ಟೆಯನ್ನು ಬಿಸಿ ಮಾಡಿ ಬಾಯ್ಲ್ ಮಾಡಿ ನೀವು ಮಗುವಿಗೆ ಕೊಡ್ಬೋದು. ಇಲ್ಲದಿದ್ದರೆ ಸ್ಕ್ರಾಂಬಲ್ಡ್ ಎಗ್ ಬುರ್ಜಿ ಮಾಡಿ ಕೊಡ್ಬೋದು, ಅಥವಾ ಎಗ್ ಆಮ್ಲೆಟ್ ಮಾಡಿ ಕೊಡ್ಬೋದು. ಇವಾಗ ನೀವು ತುಂಬ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ತುಂಬ ಫುಡ್ ರಿಲೇಟೆಡ್ ವಿಡಿಯೋಸ್ ನೋಡ್ತಿರ್ತೀರಾ. ಟಿಫಿನ್ ಐಡಿಯಾಸ್ ಕೂಡ ಶೇರ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ನೋಡಿರ್ಬೋದು, ಎಗ್ ಪರೋಟ ಮಾಡಿ ಕೊಡ್ಬೋದು, ಅಥವಾ ದೋಸೆದಲ್ಲಿ ಕೂಡ ಎಗ್ ಮಿಕ್ಸ್ ಮಾಡಿ ಎಗ್ ದೋಸೆ ಮಾಡಿ ಕೊಡ್ಬೋದು, ಅಥವಾ ಹೋಲ್ ವೀಟ್ ಬ್ರೆಡ್ ಕೂಡ ಸಿಗುತ್ತೆ. ಸೊ ಅದೊಂದು ಹೆಲ್ದಿ ಆಪ್ಷನ್ ಬ್ರೆಡ್. ಇದ್ರಲ್ಲಿ ನೀವು ಬ್ರೆಡ್ ಸ್ಯಾಂಡ್ವಿಚ್, ಎಗ್ ಸ್ಯಾಂಡ್ವಿಚ್ ಮಾಡಿ ಕೂಡ ಕೊಡ್ಬೋದು. ಈ ರೀತಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಎಗ್ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ನೋಡಿ, ಆ ರೀತಿ ನೀವು ಎಗ್ ಅನ್ನು ನಿಮ್ಮ ಮಕ್ಕಳ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಎಗ್ ಪ್ಯಾನ್ ಕೇಕ್, ಬನಾನಾದಲ್ಲಿ ಎಗ್ ಹಾಕಿ ಪ್ಯಾನ್ ಕೇಕ್ ಮಾಡಿ ನೀವು ಕೊಡ್ಬೋದು. ತುಂಬಾ ರೀತಿಯ ಆಪ್ಷನ್ ಇದೆ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ಎಗ್ ಸೂಟ್ ಆಗುತ್ತೆ ನೋಡಿ. ಕೆಲವು ಮಕ್ಕಳಿಗೆ ಎಗ್ ಇದೇ ರೀತಿ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಅಂಥವ ಮಕ್ಕಳಿಗೆ ನೀವು ಸ್ವಲ್ಪ ಬನಾನಾ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಎಗ್ ಎಲ್ಲ ಮಿಕ್ಸ್ ಮಾಡಿ ಪ್ಯಾನ್ ಕೇಕ್ ಆಗಿ ರುಚಿಯಾಗಿ ಸ್ವೀಟ್ ಆಗಿ ಕೊಡ್ಬೋದು. ತುಂಬಾ ಮಕ್ಕಳು ಇಷ್ಟದಿಂದ ತಿಂತಾರೆ. ಸೊ ಎಗ್ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಫುಡ್ ಐಟಮ್, ಬ್ರೈನ್ನ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಬ್ರೈನ್ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಇದು ಫಸ್ಟ್ ಫುಡ್ ಐಟಮ್. ಇವಾಗ ಸೆಕೆಂಡ್ ಫುಡ್ ಐಟಮ್ ಬಂದು ಗೀ ಅಥವಾ ತುಪ್ಪ ಅಂತ ನಾವು ಹೇಳ್ತೀವಿ. ಇವಾಗ ತುಪ್ಪವನ್ನು ಲಿಮಿಟಲ್ಲಿ ನೀವು ಸೇವನೆ ಮಾಡಿದರೆ, ಮಕ್ಕಳಿಗೆ ಲಿಮಿಟಲ್ಲಿ ನೀವು ಕೊಟ್ಟರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳ ಡೈಜೆಷನ್, ಜೀರ್ಣಕ್ರಿಯೆ ಇಂಪ್ರೂವ್ ಮಾಡಲಿಕ್ಕೆ, ಮಕ್ಕಳ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಮಾಡಲಿಕ್ಕೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ, ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಮಾಡಲಿಕ್ಕೆ ತುಪ್ಪ ಕೂಡ ತುಂಬಾ ಇಂಪಾರ್ಟೆಂಟ್. ತುಪ್ಪವನ್ನು ನೀವು ದೋಸೆದಲ್ಲಿ ಸ್ವಲ್ಪ ತುಪ್ಪ ದೋಸೆ ಮಾಡಿ ಕೊಡ್ಬೋದು, ಅಥವಾ ಸ್ವಲ್ಪ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ, ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಕೂಡ ನೀವು ಕೊಟ್ಟರೆ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ತುಪ್ಪ ಒಳ್ಳೆದಂತ ಜಾಸ್ತಿ ಕೊಡಲಿಕ್ಕೆ ಹೋಗಬೇಡಿ, ಲಿಮಿಟಲ್ಲಿ ಕೊಟ್ಟರೆ ಇದರಿಂದ ಖಂಡಿತ ನಿಮ್ಮ ಮಕ್ಕಳು ಬೆನಿಫಿಟ್ ಪಡೀತಾರೆ. ಮೂರನೇ ಫುಡ್ ಐಟಮ್ ಬಂದು ಫಿಶ್. ಇವಾಗ ಫಿಶಲ್ಲಿ ಸಾಲ್ಮನ್ ಫಿಶ್, ಬಂಗುಡೆ ಮೀನು, ಬೂತಾಯಿ ಮೀನು, ಸಾರ್ಡಿನ್, ಮ್ಯಾಕ್ರಲ್ ಅಂತ ಹೇಳ್ತೀವಿ ನೋಡಿ. ಸೊ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ. ಇವಾಗ ಫಿಶಲ್ಲಿ ಏನಿದೆ ಅಂತ ನೀವು ಕೇಳೋದಾದರೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವೆ, ಜೊತೆಗೆ ಹೆಲ್ತಿ ಫ್ಯಾಟ್ ಇವೆ. ಒಮೆಗಾ 3 ಫ್ಯಾಟಿ ಆಸಿಡ್ ಅಲ್ಲಿ DHA ಎಂಬ ಅಂಶ ಇದೆ. ಈ DHA ಎಂಬ ಅಂಶ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ, ಮೆಮೊರಿ ಶಾರ್ಪ್ ಆಗಲಿಕ್ಕೆ, ಅಟೆನ್ಷನ್, ಕೆಲವು ಮಕ್ಕಳು ಜಾಸ್ತಿ ಅಟೆನ್ಷನ್ ಕೊಡೋದಿಲ್ಲ. ಏನೋ ಒಂದು ಕೆಲಸ ಮಾಡುವಾಗ ಸ್ವಲ್ಪ ಬೇಗನೆ ಅವರ ಅಟೆನ್ಷನ್ ಕಳ್ಕೊಳ್ಬಿಡ್ತಾರೆ. ಸೊ ಮಕ್ಕಳ ಅಟೆನ್ಷನ್ ಇಂಪ್ರೂವ್ ಆಗಲಿಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋ ಫುಡನ್ನು ನೀವು ಕೊಟ್ಟರೆ ಇದರಿಂದ ಮಕ್ಕಳ ಬ್ರೈನ್ ಮೆಮೊರಿ ಶಕ್ತಿ ಕೂಡ, ಅಟೆನ್ಷನ್ ಶಕ್ತಿ ಕೂಡ ಇಂಪ್ರೂವ್ ಮಾಡಲಿಕ್ಕೆ ನೀವು ಹೆಲ್ಪ್ ಮಾಡಿದ ಹಾಗೇನೆ ಒಂದು ರೀತಿ. ಸೊ ಇದು ಬಂದು ಮೂರನೇ ಫುಡ್ ಐಟಮ್. ನೆಕ್ಸ್ಟ್ ಫುಡ್ ಐಟಮ್ ಬಂದು ಮಿಲ್ಕ್.
ಮಿಲ್ಕ್ ಜೊತೆಗೆ ಯೋಗರ್ಟ್ ಇರ್ಬೋದು, ಮೊಸರು ಅಂತ ಹೇಳ್ತೀವಿ ನೋಡಿ, ಕರ್ಡ್. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಬ್ರೈನ್ ಫುಡ್. ಇವಾಗ ಮಿಲ್ಕಲ್ಲಿ ಹೇಳೋದಾದ್ರೆ, ಮಿಲ್ಕ್ ನೀವು ಕೇಳಿರ್ಬೋದು ಒಂದು ಕಂಪ್ಲೀಟ್ ಫುಡ್ ಅಂತ ಕರೀತಾರೆ. ಮಿಲ್ಕಲ್ಲಿ ಬೇಕಾದ ಎಲ್ಲ ವೈಟಮಿನ್ಸ್, ಮಿನರಲ್ಸ್ ಇವೆ. ಸೊ ಏನ್ ಮಾಡುತ್ತೆ ಅಂದ್ರೆ ಮಕ್ಕಳ ಬೋನ್ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಇವಾಗ ಮಕ್ಕಳು ಬೆಳೆಯುವ ಮಕ್ಕಳಿಗೆ ಒಂದು ಬೋನ್ ಸ್ಟ್ರಾಂಗ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಮಕ್ಕಳಿಗೆ ತುಂಬಾ ಕುಣಿತಾರೆ, ಆಚೆ ಈಚೆ ಹೋಗ್ತಾರೆ, ತುಂಬ ಗ್ರಾಸ್ ಮೋಟರ್ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇದೆ. ಅದೆಲ್ಲ ಮಾಡಲಿಕ್ಕೆ ಮಕ್ಕಳಿಗೆ ಶಕ್ತಿ ಬೇಕು. ಸೊ ನೀವು ಮಿಲ್ಕನ್ನು ಲಿಮಿಟಲ್ಲಿ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದರೆ, ಯಾಕೆಂದರೆ ಮಿಲ್ಕ್ ಒಳ್ಳೇದಂತ ನಾವು ಇಡೀ ದಿನ ಮಿಲ್ಕನ್ನೇ ಕೊಡಲಿಕ್ಕೆ ಆಗೋದಿಲ್ಲ. ಮಕ್ಕಳ ಬೇರೆ ಫುಡ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಫುಡ್ ಕೂಡ ಮಕ್ಕಳಿಗೆ ತಿಂದು ಊಟ ಮಾಡಿ ಗೊತ್ತಿರಬೇಕು. ಸೊ ಹಾಗಾಗಿ ಮಿಲ್ಕ್ ಒಳ್ಳೇದಂತ ಮಿಲ್ಕನ್ನೇ ಕೊಡಬೇಡಿ. ಮಿಲ್ಕಲ್ಲಿ ನಿಮ್ಮ ಡಯಟಲ್ಲಿ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಒಂದು ಗ್ಲಾಸ್ ಕೊಡ್ಬೋದು, ಅಥವಾ ಸಂಜೆ ಆದರೆ ಸಂಜೆ ಒಂದು ಗ್ಲಾಸ್ ಕೊಡ್ಬೋದು. ಯಾವ ರೀತಿ ನಿಮ್ಮ ಮಕ್ಕಳಿಗೆ ಸೂಟ್ ಆಗುತ್ತೆ ನೋಡಿ, ಆ ರೀತಿ ಮಿಲ್ಕನ್ನು ಕೂಡ ನಿಮ್ಮ ಮಗುವಿನ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಿ. ಜೊತೆಗೆ ಯೋಗರ್ಟ್ ಅಥವಾ ಕರ್ಡ್, ಮೊಸರು ಅಂತ ಹೇಳ್ತೀವಿ ನೋಡಿ, ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಕೂಡ ಇದೆ. ಇವಾಗ ಯೋಗರ್ಟ್ ಅಂತ ಹೇಳೋದಾದ್ರೆ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದೆ. ಇದರಲ್ಲಿ ಪ್ರೋಬಯೋಟಿಕ್ನ ಅಂಶ ಇರೋದ್ರಿಂದ ನಿಮ್ಮ ಡೈಜೆಷನಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ಕೇಳಿರ್ಬೋದು, ಗಟ್ ಕೂಡ ಅಂದರೆ ನಮ್ಮ ಸ್ಟಮಕ್ ಕೂಡ ಒಂದು ಸೆಕೆಂಡ್ ಬ್ರೈನ್ ಹಾಗೆ. ಸೊ ಹಾಗೆ ನಮ್ಮ ಗಟ್ ಹೆಲ್ತ್, ನಮ್ಮ ಹೊಟ್ಟೆಯ ಹೆಲ್ತ್ ಒಳ್ಳೆ ರೀತಿಯಲ್ಲಿ ಕಾಪಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್, ನಮ್ಮ ಬ್ರೈನ್ ಒಂದು ಸರಿಯಾಗಿ ವರ್ಕ್ ಮಾಡಬೇಕಿದ್ರೆ. ಸೊ ಹಾಗಾಗಿ ಪ್ರೋಬಯೋಟಿಕ್ ಇರುವ ಫುಡನ್ನು ನೀವು ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇವಾಗ ಪ್ರೋಬಯೋಟಿಕ್ ಇರುವ ಫುಡ್ ಅಂದರೆ ಯೋಗರ್ಟ್. ಸೊ ಯೋಗರ್ಟನ್ನು ನೀವು ಜಸ್ಟ್ ಮಕ್ಕಳ ಮೊಸರನ್ನ ಮಾಡಿ ಕೊಡ್ಬೋದು, ಅಥವಾ ಈಗಿನ ಮಕ್ಕಳಿಗೆ ಫ್ರೂಟ್ ಯೋಗರ್ಟ್ ಎಲ್ಲ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಮನೆಯಲ್ಲೇ ನೀವು ಫ್ರೂಟನ್ನು ಮಿಕ್ಸ್ ಮಾಡಿ ಫ್ರೂಟ್ ಯೋಗರ್ಟನ್ನು ಮಾಡಿ ಕೊಡ್ಬೋದು. ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸೂಟ್ ಆಗುತ್ತೆ ನೋಡಿ, ಆ ರೀತಿ ನಿಮ್ಮ ಮಕ್ಕಳ ಫುಡಲ್ಲಿ ನೀವು ಈ ಫುಡ್ ಐಟಮ್ಸನ್ನು ಇನ್ಕ್ಲೂಡ್ ಮಾಡಿ. ಜೊತೆಗೆ ಇವಾಗ ನೀವು ಕೇಳ್ಬೋದು, ಮೊಟ್ಟೆ ನಾನ್ ವೆಜಿಟೇರಿಯನ್ ಫುಡ್, ಫಿಶ್ ನಾನ್ ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ ಅವರು ಇವಾಗ ಏನು ಮಾಡಬೇಕು, ಪ್ರೋಟೀನ್ನ ಅಂಶ ಮಕ್ಕಳಲ್ಲಿ ಬರಬೇಕಿದ್ರೆ ನೀವು ಮೊಳಕೆ ಕಟ್ಟಿದ ಕಾಳುಗಳು, ಸ್ಪ್ರೌಟ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಸ್ಪ್ರೌಟ್ ಕೂಡ ಕೊಡುವ ತುಂಬ ವಿಧಾನಗಳು ಇವೆ, ತುಂಬ ರೆಸಿಪಿಗಳು ಕೂಡ ಇವೆ. ಸೊ ಇದನ್ನು ನೀವು ಮಕ್ಕಳ ಡಯಟಲ್ಲಿ ಸ್ಪ್ರೌಟ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿದರೆ ಮಕ್ಕಳಿಗೆ ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ನನ್ನ ಫಿಶಲ್ಲಿ ಇದೆ ಅಂತ ಹೇಳಿದೆ. ಇವಾಗ ನೀವು ವೆಜಿಟೇರಿಯನ್ ಆಗಿದ್ರೆ ನೀವು ಫ್ಲಾಕ್ಸೀಡ್, ಅಗಸೆ ಬೀಜ ಅಂತ ಹೇಳ್ತೀವಿ, ಅದನ್ನು ನೀವು ಸ್ವಲ್ಪ ರೋಸ್ಟ್ ಮಾಡಿ ಪುಡಿ ಮಾಡಿ ಮಕ್ಕಳ ಫುಡಲ್ಲಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಕೊಡ್ಬೋದು. ಅಥವಾ ನೀವು ನಟ್ಸ್, ಇವಾಗ ನಟ್ಸಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ, ಹೆಲ್ದಿ ಫ್ಯಾಟ್ ಇವೆ. ಇದನ್ನು ನೀವು ಡ್ರೈ ಫ್ರೂಟ್ಸ್ನ ಲಡ್ಡು ಮಾಡಿ ಕೊಡ್ಬೋದು, ಅಥವಾ ಡ್ರೈ ಫ್ರೂಟ್ಸ್ನ ಬಾರ್ ಮಾಡಿ ಕೊಡ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ನೀವೇನಾದರೂ ಫುಡ್ ಐಟಮ್ ಪ್ರಿಪೇರ್ ಮಾಡುವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಸೊ ಇವಾಗ ಡ್ರೈ ಫ್ರೂಟ್ಸ್ ಮಾಡುವಾಗ ಸ್ವಲ್ಪ ಅಗಸೆ ಬೀಜವನ್ನು ಫ್ರೈ ಮಾಡಿ, ಅಂದರೆ ಫ್ಲಾಕ್ಸ್ ಸೀಡ್ಸನ್ನು ಫ್ರೈ ಮಾಡಿ ಪುಡಿ ಮಾಡಿ ಅದರಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇಟ್ಟರೆ, ನೀವು ಯಾವಾಗಲಾದರೂ ಫುಡ್ ಕೊಡುವಾಗ ಆ ಫುಡನ್ನು ಕೂಡ ನೀವು ಕೊಟ್ಟರೆ ಮಗುವಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಕ್ಕ ಹಾಗೆ ಕೂಡ ಆಗುತ್ತೆ. ನಟ್ಸ್ ಕೂಡ ಒಳ್ಳೆ ಆಪ್ಷನ್, ವಾಲ್ನಟ್, ಆಲ್ಮಂಡ್ಸ್, ಪಿಸ್ಟಾಚಿಯೋ, ಇದೆಲ್ಲ ಕೂಡ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಹಸಿರು ಸೊಪ್ಪು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಿ ನೋಡಿ, ಅದು ಕೂಡ ತುಂಬಾನೇ ಹೆಲ್ಪ್. ಇವಾಗ ಅದರಲ್ಲಿ ಏನಿದೆ, ಫಾಲೇಟ್ನ ಅಂಶ ಇದೆ, ಅಯನ್ನ ಅಂಶ ಇದೆ. ಇವಾಗ ಅಯನ್ ಏನು ಮಾಡುತ್ತೆ, ಕಬ್ಬಿಣಾಂಶ ಏನು ಮಾಡುತ್ತೆ, ನಮ್ಮ ಫುಲ್ ಬಾಡಿಯಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ, ಮೆದುಳಿಗೆ ಕೂಡ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಪಾತ್ರ, ಅಂದರೆ ತುಂಬಾನೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಯನ್ನ ಅಂಶ, ಹಿಮೋಗ್ಲೋಬಿನ್ ಅಂಶ ಮಕ್ಕಳ ದೇಹದಲ್ಲಿ ನಾರ್ಮಲ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಅಯನ್ ರಿಚ್ ಫುಡ್, ಕಬ್ಬಿಣಾಂಶ ಇರುವ ಫುಡನ್ನು ನೀವು ಮಕ್ಕಳಿಗೆ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ಇದು ಒಂದು ಮೇಜರ್ ಆಗಿ ನಾನು ಬ್ರೈನ್ ಫುಡ್ನ ಬಗ್ಗೆ ತಿಳಿಸ್ಕೊಡ್ತೆ, ಆದಷ್ಟು ಶಾರ್ಟ್ ಆಗಿ. ಇವಾಗ ನೀವು ಬೇರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೋದು, ಮಕ್ಕಳ ಜಾಣತನ ಇಂಪ್ರೂವ್ ಮಾಡಲಿಕ್ಕೆ, ಮಕ್ಕಳ ಬುದ್ಧಿವಂತ ಜಾಸ್ತಿ ಮಾಡಲಿಕ್ಕೆ ನೀವು ಮನೆಯಲ್ಲಿ ಏನು ಮಾಡ್ಬೋದು ಅಂದರೆ, ಫಸ್ಟ್ ಬಂದು ಸ್ಕ್ರೀನ್ ಟೈಮ್. ಇವಾಗ ನೀವು ನೋಡಿರ್ಬೋದು, ಆಫ್ಟರ್ ಕೊರೋನಾ ನನ್ನ ಮಕ್ಕಳಿಗೆ ಕೂಡ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿತ್ತು. ಸೊ 2 ವರ್ಷದ ಸಣ್ಣ ಮಕ್ಕಳಿಗೆ ಕಂಪ್ಲೀಟ್ ಆಗಿ 0 ಸ್ಕ್ರೀನ್ ಟೈಮ್ ಇರಬೇಕು. ಆಫ್ಟರ್ 2 ಇಯರ್ಸ್ ನೀವು ಅಂಡರ್ ಸೂಪರ್ವಿಷನ್, ಅಂದರೆ ಮಕ್ಕಳು ಏನು ನೋಡ್ತಾ ಇದ್ದಾರೆ ಅಂತ ನೀವು ಕೂಡ ಅಂಡರ್ ಸೂಪರ್ವಿಷನ್ ಜೊತೆಗೆ ಇತ್ತು ನೀವು ಕೂಡ ಮಕ್ಕಳಿಗೆ ನೀವು ಕಾಮೆಂಟ್ರಿ ಮಾಡ್ಬೋದು, ಅಲ್ಲಿ ನೋಡು ಆ ರೀತಿ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಅವರ ಜೊತೆಗೇ ಬಿಡಬೇಡಿ, ಬಟ್ ನೀವು ಕೂಡ ಸೂಪರ್ವಿಷನ್ ಮಾಡ್ತಾ ಇರಿ, ಮಕ್ಕಳು ಏನು ನೋಡ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳು ಕೆಲವೊಂದ್ಸಲ ನೋಡ್ತಾ ಇದ್ರೆ ಅದರೊಳಗೆ ಮುಳುಗಿ ಬಿಡ್ತಾರೆ, ಬೇರೆ ಅವರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಕೆಲವೊಂದ್ಸಲ ಕರೆದ್ರೆ ಕೂಡ ಅವರಿಗೆ ಗೊತ್ತಿರೋದಿಲ್ಲ, ಅಷ್ಟು ಡೀಪ್ ಆಗಿ ಬಿಡ್ತಾರೆ. ಸೊ ಆ ರೀತಿ ಮಕ್ಕಳಿಗೆ ಆಗಲಿಕ್ಕೆ ಬಿಡಬೇಡಿ. ಆದಷ್ಟು ಅಂಡರ್ ಸೂಪರ್ವಿಷನ್ ನೀವು ಸ್ಕ್ರೀನ್ ಟೈಮ್ ಕೊಟ್ಟರೆ ಏನೂ ಆಗೋದಿಲ್ಲ. ಬಟ್ ಕೆಳಗಿನ 2 ಇಯರ್ಸ್ನ ಕೆಳಗಿನ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್ ಇರಬೇಕು. ಆಫ್ಟರ್ 2 ಇಯರ್ಸ್ ನಿಮಗೆ ಕೊಡಲೇಬೇಕು ಅಂತ ಅನಿಸಿದ್ದು ಸ್ವಲ್ಪ ಟೈಮ್ ಕೊಡ್ಬೋದು, ಬಟ್ ಕೊಡಲೇಬೇಕು ಅಂತ ಇಲ್ಲ. ಒಂದು ವೇಳೆ ನೀವು ಮಿಸ್ ಮಾಡಿದರೆ ಕೂಡ ಪರವಾಗಿಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಸ್ಕ್ರೀನ್ ಟೈಮ್ ಆಫ್ಟರ್ 2 ಇಯರ್ಸ್ ವಿತ್ ದ ಲಿಮಿಟ್.
ಇವಾಗ ಸೆಕೆಂಡ್ ಬಂದು ನಿಮಗೆ ಗೊತ್ತಿರುತ್ತೆ, ನಾವು ತುಂಬಾ ಮಕ್ಕಳಿಗೆ ಟಾಯ್ಸ್ ಅಂತ ತುಂಬಾ ಖರ್ಚು ಮಾಡಿಬಿಡ್ತೀವಿ. ಅದರ ಬದಲು ಸ್ವಲ್ಪ ಮೀನಿಂಗ್ಫುಲ್ ಟಾಯ್ಸ್ ಹತ್ರ ಜಾಸ್ತಿ ಖರ್ಚು ಮಾಡಿ. ಇವಾಗ ನೀವು ಖರ್ಚು ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಕೆಲವೊಂದು ಸಲ ನನಗೆ ಕೂಡ, ನಾನು ಮೊದಲು ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಮಗುವಿನ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ಒಟ್ಟಾರೆ ಎಲ್ಲ ಟಾಯ್ ಬಂದು ನಾವು ಹಾಕಿ ಇಡ್ತೀವಿ, ಇಲ್ಲಿ ರಾಶಿ ಮಾಡಿ ಇಡ್ತಿದ್ದೀವಿ. ಬಟ್ ನನಗೆ ಇವಾಗ ಅರ್ಥ ಆಗಿದೆ ಯಾವ ರೀತಿ ನಾವು ಟಾಯ್ಸನ್ನು ಮಕ್ಕಳಿಗೆ ಕೊಡಬೇಕು, ಸ್ವಲ್ಪ ಬ್ರೈನ್ ಯೂಸ್ ಮಾಡುವ ಹಾಗೆ. ಇವಾಗ ನಿಮಗೆ ಗೊತ್ತಿರುತ್ತೆ, ತುಂಬ ಪಜಲ್ ಎಲ್ಲ ಇರುತ್ತೆ. ಆ ಪಜಲ್ ಹೀಗೆ ಫಿಕ್ಸ್ ಮಾಡಿದರೆ ಈ ರೀತಿ ಆಗುತ್ತೆ, ಹಾಗೆ ಫಿಕ್ಸ್ ಮಾಡಿದರೆ ಆ ರೀತಿ ಆಗುತ್ತೆ. ಅಥವಾ ಬ್ಲಾಕ್ಸ್ ಇರ್ಬೋದು, ಬ್ಲಾಕ್ಸ್ ಮಾಡಿ ಬಿಲ್ಡಿಂಗ್ ಮಾಡ್ತಾರೆ. ಇವಾಗ ಮ್ಯಾಗ್ನೆಟಿಕ್ ಟೈಲ್ಸ್ ಎಲ್ಲ ಸಿಗುತ್ತೆ, ಅಥವಾ ತುಂಬ ರೀತಿಯ ಪಜಲ್ಸ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ಮಕ್ಕಳು ಸ್ವಲ್ಪ ಅವರ ತಲೆ ಯೂಸ್ ಮಾಡ್ತಾರೆ. ತಲೆ ಯೂಸ್ ಮಾಡಿ ಅವರೇ ಫಿಕ್ಸ್ ಮಾಡಿ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಫಿಕ್ಸ್ ಮಾಡಿದರೆ ಈ ರೀತಿ ಶೇಪ್ ಬರುತ್ತೆ, ಅಥವಾ ಆ ರೀತಿ ನನಗೆ ಬೇಕಿದ್ರೆ ನಾನು ಈ ರೀತಿ ಫಿಕ್ಸ್ ಮಾಡಬೇಕು ಅಂತ. ಈ ರೀತಿ ಮಕ್ಕಳು ತುಂಬ ತಲೆ ಯೂಸ್ ಮಾಡುವ ಟಾಯ್ಸನ್ನು ನೀವು ತಂದುಕೊಂಡ್ರೆ, ಪಜಲ್ ಟಾಯ್ಸ್ ಇರ್ಬೋದು ಅಥವಾ ಬ್ಲಾಕ್ಸ್ ಇರ್ಬೋದು, ತುಂಬ ರೀತಿಯ ಬ್ರೈನ್ ಬೂಸ್ಟ್ ಮಾಡುವ ಟಾಯ್ಸ್ ಇರುತ್ತೆ. ಸೊ ಅಂಥ ಟಾಯ್ಸಿಗೆ ನೀವು ಇನ್ವೆಸ್ಟ್ ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳಿಗೆ ಬೋರ್ ಆದಾಗ ಆ ಟಾಯ್ಸ್ ಕೊಟ್ಟರೆ ಖಂಡಿತ ಅವರು ಕೂಡ ಒಂದು ಪ್ರೊಡಕ್ಟಿವ್ಲಿ ಅವರ ತಲೆ ಯೂಸ್ ಮಾಡಿ ಪ್ರೊಡಕ್ಟಿವ್ ಆಗುತ್ತೆ. ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ ಕೂಡ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇನ್ನೊಂದು ಹೇಳಬೇಕಿದ್ರೆ, ಮಕ್ಕಳಿಗೆ ತುಂಬ ಮಾತಾಡೋಕ್ಕೆ ಅವಕಾಶ ಕೊಡಿ. ನಾವೇ ಅವರದು ಮಾತಾಡೋದು, ನಾವೇ ಜಾಸ್ತಿ ಮಾತಾಡೋದು, ಅವರ ಹತ್ರ ಮಾತಾಡೋದು ಅವರಿಗೆ ಸ್ವಲ್ಪ ಸೈಡ್ ಇಡೋದು, ಆ ರೀತಿ ಮಾಡಬೇಡಿ. ಸೊ ತುಂಬ ಅವರ ಹತ್ರ ಜಾಸ್ತಿ ಮಾತಾಡಿ. ಆಮೇಲೆ ಏನು ಹೇಳ್ಬೋದು ಅಂದರೆ, ಮಕ್ಕಳಿಗೆ ಸ್ವಲ್ಪ ಕ್ವಶನ್ ಕೇಳಲಿಕ್ಕೆ ಕೂಡ ಅವಕಾಶ ಕೊಡಿ. ಆಲ್ಮೋಸ್ಟ್ 3 years ಆಗ್ತಾ ಬರುವಾಗ ಮಕ್ಕಳು ವೈ, ಹೌ, ಯಾಕೆ, ಹೇಗೆ ಅದೆಲ್ಲ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಗಿ, ಆಮೇಲೆ ಆಲ್ಮೋಸ್ಟ್ 4 years ಆಗ್ತಾ ಬರುವಾಗ, 3.5 years ಆಗ್ತಾ ಬರುವಾಗ ಯಾಕೆ, ಹೇಗೆ, ಹೌ, ವೆನ್, ವಾಟ್ ಇದೆಲ್ಲ ವೆನ್, ವಾಟ್ ಅದೆಲ್ಲ ಅವರಿಗೆ 3 years ಆಗ್ತಾ ಬರುವಾಗ ಕ್ವಶನ್ ಕೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಕೂಡ ಕ್ವಶನ್ ಕೇಳೋಕ್ಕೆ ಅವಕಾಶ ಕೊಡಿ. ನೀವು ಚಾಯ್ಸಸ್ ಕೊಡಿ. ಇವಾಗ ನೀವೆಲ್ಲಾದರೂ ಹೊರಗಡೆ ಹೋಗುವಾಗ ಈ ಬಟ್ಟೆ ನಿಮಗೆ ಹಾಕಲಿಕ್ಕೆ ಬೇಕಾ ಅಥವಾ ಈ ಬಟ್ಟೆ ಹಾಕಲಿಕ್ಕೆ ಬೇಕಾ ಅಂತ ನೀವು ಚಾಯ್ಸ್ ಕೊಡಿ. ಅಥವಾ ಈ ಸಾಕ್ಸ್ ಹಾಕಲಿಕ್ಕೆ ಬೇಕಾ ಅಥವಾ ಈ ಸಾಕ್ಸ್ ಹಾಕಲಿಕ್ಕೆ ಬೇಕಾ ಅಂತ ಅವರು ಕೂಡ ಸ್ವಲ್ಪ ತಲೆ ಯೂಸ್ ಮಾಡಲಿ. ನನಗೆ ಈ ಸಾಕ್ಸ್ ಹಾಕಲಿಕ್ಕೆ ಬೇಕು, ಸ್ವಲ್ಪ ಆದರೂ ತಲೆ ಯೂಸ್ ಮಾಡುವ ಹಾಗೆ ಅವರಿಗೆ ಕೂಡ ಅವಕಾಶ ಕೊಡಿ. ಅಥವಾ ಏನಾದರೂ ಸಾಕ್ಸ್ ಹಾಕ್ಕೊಳ್ಳೋಕ್ಕಿದ್ರೆ ಅವರಿಗೇನೆ ಸಾಕ್ಸ್ ಹಾಕಲಿಕ್ಕೆ ಬಿಡಿ. ಮೆಟ್ಟು ಹಾಕಲಿಕ್ಕೆ ಅವರಿಗೇನೆ ಮೆಟ್ಟು ಹಾಕಲಿಕ್ಕೆ ಕಲಿಸಿ. ಕೈ ವಾಶ್ ಮಾಡಲಿಕ್ಕೆ ಅಥವಾ ಅವರ ಡೈಲಿ ಆಕ್ಟಿವಿಟೀಸ್ ಆದಷ್ಟು ಅವರಿಗೇನೆ ಇಂಡಿಪೆಂಡೆಂಟ್ ಆಗಲಿಕ್ಕೆ, ಅಂದರೆ ಅವರೇ ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿ. ಇದೆಲ್ಲ ನೀವು ಮಾಡೋದ್ರಿಂದ ಅವರು ತುಂಬಾ ಅವರ ತಲೆಯನ್ನು ಯೂಸ್ ಮಾಡಿ ಅವರ ಬ್ರೈನ್ ಬೂಸ್ಟ್ ಆಗಲಿಕ್ಕೆ, ಅವರ ಬುದ್ಧಿಶಕ್ತಿ ಇಂಪ್ರೂವ್ ಆಗಲಿಕ್ಕೆ, ಅವರ ತಲೆ ಜಾಸ್ತಿ ಯೂಸ್ ಮಾಡಲಿಕ್ಕೆ, ಇದೆಲ್ಲ ತುಂಬ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ಬ್ರೈನ್ ಬೂಸ್ಟ್ ಆಗಲಿಕ್ಕೆ. ಜೊತೆಗೆ ನಾನು ಆದಷ್ಟು ಪಾಯಿಂಟ್ಸನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಏನಾದರೂ ನಿಮಗೆ ಕ್ವಶನ್ ಇದ್ದರೆ ಅಥವಾ ಯಾವ ರೀತಿಯಾದರೂ ವಿಡಿಯೋ ನಿಮಗೆ ಬೇಕು ಅನ್ನೋದು ಏನಾದರೂ ವಿಡಿಯೋ ಸಜೆಷನ್ ಇದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.